ಕರ್ನಾಟಕದ ಯಾವುದೇ ವಿಚಾರ ಆಗಿರ್ಬೋದು, ಕರ್ನಾಟಕದಲ್ಲಿ ಯಾವುದೇ ಗವರ್ನಮೆಂಟ್ ಆಗಿರ್ಬೋದು, ಅದು ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಅಥವಾ ಅದು ಬಿಜೆಪಿ ಗವರ್ನಮೆಂಟ್ ಆಗದೆ ಇರ್ಬೋದು, ಎಲ್ಲ ಕೆಲಸ ಕಾರ್ಯಗಳಿಗೆ ಪಕ್ಷವನ್ನ ಮರೆತು ಕರ್ನಾಟಕ ಮತ್ತು ಕರ್ನಾಟಕದ ಹಿತಾಸಕ್ತಿಗೆ ಯಾರಾದ್ರೂ ಬದ್ಧತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂದ್ರೆ ದಟ್ ಇಸ್ ಪ್ರಹ್ಲಾದ್ ಜೋಶಿ ಸರ್. ಅವರ ಮಾತು ಕಡಿಮೆ, ಕೆಲಸ ಜಾಸ್ತಿ. ಇಡೀ ಕರ್ನಾಟಕ ಜನ ಅದನ್ನ ನೋಡ್ತಾ ಇದ್ದಾರೆ. ಸೊ ಇಂತಹವರ ಸಂತತಿ ಜಾಸ್ತಿ ಆಗ್ಬೇಕು. ನಮ್ಮ ಕರ್ನಾಟಕಕ್ಕೆ ಇವರಿಂದ ಇನ್ನೂ ಹೆಚ್ಚು ಹೆಚ್ಚು ಒಂದು ಎಲ್ಲಾ ರೀತಿಯಾದಂತಹ ಸಹಾಯ ದೊರೆಯಬೇಕು. ಸರ್, ಥ್ಯಾಂಕ್ ಯು ವೆರಿ ಮಚ್. ತುಂಬಾ ಹೃದಯದಿಂದ ನಮ್ಮ ಗ್ಯಾರಂಟಿ ನ್ಯೂಸ್ ನ ಪ್ರತಿಯೊಬ್ಬ ಸದಸ್ಯರ ಕಡೆಯಿಂದ ನಾವು ತಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ತಾವು ಗ್ಯಾರಂಟಿ ಸುದ್ದಿವಾಹಿನಿ, ಗ್ಯಾರಂಟಿ ನ್ಯೂಸ್ ಚಾನೆಲ್ ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಈ ಒಂದು ಘೋಷವಾಕ್ಯದೊಂದಿಗೆ ರಾಧಾ ಹಿರೇಗೌಡರ್ ಮತ್ತು ಶಿವಸ್ವಾಮಿ ಅವರ ನೇತೃತ್ವದಲ್ಲಿ ಈ ಹೊಸ ಒಂದು ಸುದ್ದಿವಾಹಿನಿ ಶುರು ಆಗಿದೆ. ಇವತ್ತು ವಿಜುವಲ್ಸ್ ಅನ್ನು ಸಹಿತ ಯೋಗದಿಂದ ನಾನು ಇಲ್ಲಿ ಬಂದಾಗ ಲಾಂಚ್ ಆಗಿದೆ. ನಾನಿಲ್ಲಿ ಬರುವಾಗ ಏನೋ ಲಾಂಚ್ ಮಾಡ್ಲಿಕ್ಕೆ ಅಂತ ಅಂದುಕೊಂಡು ಬಂದಿರಲಿಲ್ಲ. ರಾಧಾ ನಮ್ಮ ಊರಿನ ಹುಡುಗಿ, ದಾಂಡೇಲಿ ಅವರ ಯಜಮಾನರು ರೋಣ. ಹಾಗಾಗಿ ನಮ್ಮ ಉತ್ತರ ಕರ್ನಾಟಕದ ಒಬ್ಬ ಉದ್ಯೋನ್ಮುಖ ಎಂಟರ್ಪ್ರನರ್ ಆಗಿ ನಾನು ನಮ್ಮ ಪಬ್ಲಿಕ್ ಟಿವಿಯಲ್ಲಿ ಇದ್ದಾಗ, ಯಾಕಂದ್ರೆ ಪಬ್ಲಿಕ್ ಟಿವಿಯಲ್ಲಿ ಇದ್ದಾಗ ಹೊಸ ಒಂದು ರೀತಿಯ ನ್ಯೂಸ್ ಹೇಳುವಂತಹದ್ದನ್ನ ನಮ್ಮ ರಂಗಣ್ಣವರು ಶುರು ಮಾಡಿದರು. ರಂಗಣ್ಣವ್ರ ಪಕ್ಕದಲ್ಲಿ ಇವರು ಇರ್ತಾ ಇದ್ದಾರೆ. ಅದು ಬಿಟ್ಟ ನಂತರ BTV ಎಲ್ಲ ಕಡೆ ಬಹಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿ ಈ ಒಂದು ಸುದ್ದಿವಾಹಿನಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಹೊರಹೊಮ್ಮಲಿ, ಒಳ್ಳೆಯ ಸುದ್ದಿಗಳನ್ನ ಕೊಡ್ತಾ ಜನರಿಗೆ ಒಂದು ಕೇವಲ ಇವತ್ತು ಊಹಾತ್ಮಕವಾದಂತಹ ಸುದ್ದಿಯನ್ನ ಕೊಟ್ಟು ಬಹಳಷ್ಟು ಸಂದರ್ಭದಲ್ಲಿ ಸತ್ಯವನ್ನ ವೆರಿಫಿಕೇಶನ್ ಮಾಡಲಾರ್ದ ಮೊದಲು ಬಿತ್ತರಿಸಿ ಆಮೇಲಿಂದ ಅದರ ಬಗ್ಗೆ ಏನಾದರೂ ಶೋಧನೆಯನ್ನ ಮಾಡುವಂತಹದ್ದು ಕೂಡ ಇವತ್ತು ಇರುವಂತಹ ಈ ಸಂದರ್ಭದೊಳಗ ಅತ್ಯಂತ ವಸ್ತುನಿಷ್ಠವಾದಂತಹ ಸುದ್ದಿಯನ್ನ ಕೊಟ್ಟು ಒಳ್ಳೆ ರೀತಿಯಿಂದ ಯಶಸ್ವಿಯಾಗಿ ಈ ಒಂದು ಸುದ್ದಿವಾಹಿನಿ ಬೆಳಿಲಿ. ಇವತ್ತಷ್ಟೇ ಅಲ್ಲ, ಮುಂದೂ ಕೂಡ ನನ್ನ ಸಂಪೂರ್ಣವಾದಂತಹ ನನ್ನ ಮತ್ತು ನನ್ನ ಸಂಪೂರ್ಣ ಕಚೇರಿಯ ಸಿಬ್ಬಂದಿಯ ಸಹಕಾರ ನಿಮಗಿರ್ತದೆ. ಯಶಸ್ಸಿನಿಂದ ವರ್ಷಗಟ್ಟಲೆ, ದಶಕಗಟ್ಟಲೆ ಇದು ಮುಂದುವರಿಲಿ. ಎಲ್ಲ ಬರ್ತಾ ಇರುವಂತಹ ಹೊಸ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡು ಒಂದು ತಂಡವಾಗಿ ನೀವು ಯಶಸ್ವಿಯಾಗಲಿ ಅಂತ ನಾನು ಹಾರೈಸ್ತೇನೆ. ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ಶುಭವಾಗಲಿ.